ಬಾಯಾರಿದವರಿಗೆ ನೀರು ಆಹ್ಲಾದಕರವಾಗಿರುತ್ತದೆ. ಮಹಾದೇವನು ಅಚಲವಾದ ನಂಬಿಕೆಯನ್ನು ಹೊಂದಿರುವವರನ್ನು ಆಲೋಚಿಸುತ್ತಾನೆ. ನಿಮಗೆ ಭೂಮಿಯ ಮೇಲೆ ಶತ್ರುಗಳಿಲ್ಲದಿದ್ದರೆ ಆಗ ನೀವು ಸ್ಥಳಗಳಲ್ಲಿ ಮೌನವಾಗಿರುತ್ತೀರಿ ಎಂದರ್ಥ. ಅಲ್ಲಿ ಸತ್ಯವನ್ನು ಮಾತನಾಡುವುದು ಅವಶ್ಯಕ. ಪ್ರೀತಿ ಈ ಭೂಮಿಯ ಅತ್ಯಂತ ದುಬಾರಿ ಆನಂದವಾಗಿದೆ. ಅದು ಉಚಿತವಾಗಿದ್ದರೂ ಸಹ ಇಲ್ಲಿಯವರೆಗೆ ಜೀವನದಲ್ಲಿ ಅದು ಕಲಿತಿದೆ. ದುರ್ಬಲ ಜನರೊಂದಿಗೆ ಆಳವಾದ ಸಂಬಂಧಗಳು ದುರ್ಬಲಗೊಳ್ಳುತ್ತವೆ. ಆಟಿಕೆಗಳಂತೆ ನಂಬಿಕೆಯನ್ನು ಮುರಿಯಿರಿ. ಆದ್ದರಿಂದ ಸುಂದರ ಜೀವನಕ್ಕಾಗಿ ಸಂತೋಷ ಮತ್ತು ದುಃಖ ಎರಡೂ ಅಗತ್ಯವಾಗಿವೆ. ಚಿಂತೆ ಮತ್ತು ಒತ್ತಡದಲ್ಲಿ ಒಬ್ಬ ವ್ಯಕ್ತಿಯು ನಿಜವಾಗಿಯೂ ಕಂಡುಬಂದಾಗ ಇತರರಿಗೆ ಇವೆ. ಅವನು ಧೈರ್ಯಶಾಲಿ. ಅವನನ್ನು ದೊಡ್ಡವನೆಂದು ಕರೆಯಬೇಡಿ, ಏಕೆಂದರೆ ಅವನು ನಿಮ್ಮನ್ನು ಕೆಡವುತ್ತದೆ. ಆದರೆ ಕ್ಷಣಗಳಿಗೆ ಅವನನ್ನು ಗೌರವಿಸಿ, ಏಕೆಂದರೆ ಅವನು ನಿಮಗೆ ಜೀವನದ ಸಾರವನ್ನು ಕಲಿಸುತ್ತಾನೆ. ಯಶಸ್ಸು ನೀವು ಬಯಸುವವರನ್ನು ಒಳಗೊಂಡಿರುತ್ತದೆ. ಯಾರು ನಿಮ್ಮ ಹೋರಾಟಗಳಲ್ಲಿ ಭಾಗಿಯಾಗಿದ್ದಾರೆ? ನೀವು ಬೆಳಗಬೇಕೆಂದು ಬಯಸುವವರು ಒಂದು ಕಾಲದಲ್ಲಿ ಹೆಚ್ಚು ಚದುರಿದವರಾಗಿದ್ದರು. ಇದು ಜೀವನದ ಸತ್ಯ. ಎಲ್ಲರೂ ಎಲ್ಲರನ್ನೂ ಸಂತೋಷವಾಗಿರಿಸಲು ಸಾಧ್ಯವಿಲ್ಲ. ಆದ್ದರಿಂದ ಯಾರಾದರೂ ಯಾವಾಗಲೂ ಬೆಳೆಯುತ್ತಾರೆ, ಯಾರಾದರೂ ದೂರವನ್ನು ರಚಿಸಲು ಪ್ರಯತ್ನಿಸುತ್ತಾರೆ. ಪ್ರಯತ್ನದ ಅರ್ಥದಿಂದ ನೀವು 1000ವನ್ನು ಕಾಣುವಿರಿ ಮತ್ತು ಕೇವಲ 1 ಅಥವಾ 2 ಇರುತ್ತದೆ. ಭಕ್ತಿ ಎಷ್ಟೇ ಕಷ್ಟವಾದರೂ ನಿನ್ನ ಕೈ ಹಿಡಿಯುವರು. ಅವರು ಕೈ ಹಿಡಿಯಲು ಸಹೋದರಿಯನ್ನು ಹುಡುಕುತ್ತಾರೆ. ಕೆಲವು ತಪ್ಪು ನಿರ್ಧಾರ ಜೀವನದ ನಿಜವಾದ ಅರ್ಥವನ್ನು ಕಲಿಸಿ ಸಂಬಂಧಗಳನ್ನು ಇಟ್ಟುಕೊಳ್ಳಿ. ನಾನು ಹೊರಟು ಹೋದೆ, ಹಾದಿಗಳು ಭೇಟಿಯಾಗುತ್ತಲೇ ಇದ್ದವು. ಹಾದಿಗಳ ಮುಳ್ಳುಗಳು ಹೂವುಗಳಾಗುತ್ತಲೇ ಇದ್ದವು. ಮಹಾದೇವ್ ಹೇಳುತ್ತಾರೆ, ಅವರು ಹೇಗಿದ್ದಾರೆಂದು ಜಗತ್ತು ಅವರನ್ನು ದೂಷಿಸುತ್ತದೆ. ಜೀವನದಲ್ಲಿ ಹುಚ್ಚನಾಗಿರುವುದು ಅವಶ್ಯಕ. ಬುದ್ಧಿವಂತರು ಎಲ್ಲಿ ಬಹಿರಂಗವಾಗಿ ನಗುತ್ತಾರೆ. ನಮಗಾಗಿ ಯಾರಾದರೂ ಎಷ್ಟು ಸುಂದರವಾಗಿದ್ದರೂ ಅಥವಾ ಆಕರ್ಷಕವಾಗಿದ್ದರೂ ಪರವಾಗಿಲ್ಲ. ಜೀವನದಲ್ಲಿ ಬಂದ ನಂತರ ಒಬ್ಬ ವ್ಯಕ್ತಿಯೂ ಆಗುತ್ತಾನೆ. ಆದ್ದರಿಂದ ಯಾರಾದರೂ ಯಾರನ್ನಾದರೂ ಪದೇ ಪದೇ ನೋಡಲು ಹಂಬಲಿಸುತ್ತಿದ್ದರೆ ಇಂದು ಅಮ್ಮನಿಗೆ ಇವನನ್ನು ಕಂಡರೆ ಆಗಲೇ ಇಲ್ಲ. ಕೆಲವೊಮ್ಮೆ ಅವಳ ಮಾತು ಮಧುರವಾಗಿ ಕೇಳುತ್ತಿತ್ತು. ಇಂದು ಅವರ ಮಾತುಗಳು ಚುಚ್ಚುವಂತಿವೆ. ಇಲ್ಲಿ ದೋಷವಿದೆ. ಸಂಬಂಧಗಳಲ್ಲ, ಅದು ತಾಯಿಯ ಕಾರಣ. ತಾಯಿ ಬಹಳ ಬೇಗನೆ ಎದ್ದೇಳುತ್ತದೆ. ಅವನು ಸಿಗದ ತನಕ ಅವನಿಗಾಗಿ ಇದು ಚಿನ್ನ. ಆದರೆ ಅವನು ಸಿಕ್ಕ ತಕ್ಷಣ ಅವನಿಗೆ ಇದು ಎಲ್ಲ ಧೂಳಾಗಿ ಬದಲಾಗುತ್ತದೆ. ಜೀವನ ಹೊರೆಯಾಗುತ್ತದೆ. ಪ್ರತಿಯೊಂದು ಕ್ರಿಯೆಯನ್ನು ಆಲೋಚನೆಯೊಂದಿಗೆ ಮಾಡಿದಾಗ ನಾನು ಯೋಚಿಸುವುದಕ್ಕಿಂತ ಹೆಚ್ಚಾಗಿ ಮಾಡುತ್ತಿದ್ದೇನೆ ಎಂದು ದೇವರು ಅದನ್ನು ಮಾಡುತ್ತಿದ್ದಾನೆ ಎಂದು ತರಾತುರಿಯಲ್ಲಿ ನಂಬಿಕೆ ಮತ್ತು ಶ್ರಮವಿಲ್ಲದೆ ಮಾಡಿದ ನಂಬಿಕೆ ಇಂದು ನಿರಾಶೆಗೆ ಕಾರಣವಾಗುತ್ತದೆ. ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ ಎಲ್ಲವೂ ಒಂದೇ ವಂಶಕ್ಕೆ ಸೇರಿದವು. ಆದರೂ ಅವುಗಳ ಮೌಲ್ಯವು ಭಿನ್ನವಾಗಿದೆ, ಏಕೆಂದರೆ ಶ್ರೇಷ್ಠತೆಯು ಆನುವಂಶಿಕವಾಗಿಲ್ಲ. ಇದು ಒಬ್ಬರ ಕ್ರಿಯೆಗಳ ಮೂಲಕ ಸಾಧಿಸಲ್ಪಡುತ್ತದೆ. ಹಿಂದಿನದು ಕಾರ್ಯಗಳು ಮತ್ತು ಗುಣಗಳು ಎಲ್ಲವನ್ನೂ ಕಲಿಯುವುದು. ಒಂದು ಗುಂಡಿಯನ್ನು ನಿರ್ಲಕ್ಷಿಸುವುದು ಜ್ಞಾನವಲ್ಲ, ಜ್ಞಾನವೂ ಆಗಿದೆ. ತಾಳ್ಮೆಯಿಂದಿರಿ ಮತ್ತು ದೇವರನ್ನು ನಂಬಿ. ಪವಾಡಗಳು ಸಂಭವಿಸುತ್ತವೆ. ನೀವು ಕಾಯುತ್ತಿದ್ದೀರಿ. ಚಿಂತಿಸಬೇಡಿ. ಒಂದು ದಿನ ದೇವರು ನಿಮ್ಮ ಕಳೆದು ಹೋದ ನಗುವನ್ನು ಹಿಂದಿರುಗಿಸುತ್ತಾನೆ ಮತ್ತು ನಂತರ ನೀವು ನಗುತ್ತೀರಿ. ಮೊದಲಿನಂತೆ ನಂಬಿಕೆ ಇಟ್ಟುಕೊಳ್ಳಿ. ನೀವು ಇದ್ದರೆ ಯಾರಿಗಾದರೂ ನಿಸ್ವಾರ್ಥವಾಗಿ ಏನಾದರೂ ಮಾಡಿ.
ಖಂಡಿತವಾಗಿಯೂ ನಿಮಗೆ ಒಳ್ಳೆಯದು ಸಂಭವಿಸುತ್ತದೆ. ಜನರು ಕೆಸರು ಎರಚುತ್ತಾರೆ, ಚಿಂತಿಸಬೇಡಿ. ಒಬ್ಬ ವ್ಯಕ್ತಿಯು ಯಾವುದೇ ದೂರು ಮತ್ತು ಟೀಕೆಗಳಿಲ್ಲದೆ ತನ್ನಲ್ಲಿರುವುದನ್ನು ಮಾತ್ರ ನೀಡಬಹುದು. ಕೇವಲ ಒಂದು ದಿನ ಕಳೆಯಿರಿ, ಶಾಂತಿ ಮತ್ತು ಸಂತೋಷವನ್ನು ನೋಡಿ. ಹುಡುಕಬೇಕಾಗಿಲ್ಲ, ಜನರು ಕಾಳಜಿ ವಹಿಸುವುದಿಲ್ಲ. ನೀವು ಸಂತೋಷವಾಗಿರಲಿ ಅಥವಾ ಇಲ್ಲದಿರಲಿ ಅವರು ಮಾತ್ರ ನೋಡುತ್ತಾರೆ. ನೀವು ಅವರನ್ನು ಸಂತೋಷವಾಗಿರಿಸಿಕೊಳ್ಳುತ್ತೀರೋ ಇಲ್ಲವೋ? ಕೆಲವೊಮ್ಮೆ ನೀವು ಕೆಲವು ಹಾದಿಗಳಲ್ಲಿ ಏಕಾಂಗಿಯಾಗಿ ನಡೆಯಬೇಕು. ಇಲ್ಲ ಸ್ನೇಹಿತರು, ಕುಟುಂಬವಿಲ್ಲ, ನೀವು ಮತ್ತು ನಿಮ್ಮ ಧೈರ್ಯ ಮಾತ್ರ. ದುರದೃಷ್ಟ ಕೂಡ ಉತ್ತಮಗೊಳ್ಳುತ್ತದೆ. ಡೆಸ್ಟಿನಿ ಲಾಕ್ ತೆರೆಯುತ್ತದೆ, ಕತ್ತಲೆಯಲ್ಲಿಯೂ ಬಾಗಿಲು ತೆರೆಯುತ್ತದೆ. ಇದು ಶಿವನ ಪಾದಗಳಲ್ಲಿ ಕಾಣುತ್ತದೆ, ನಮಸ್ಕರಿಸುತ್ತಾನೆ. ಮುಗ್ಧವಾಗಿ ಪ್ರತಿಯೊಬ್ಬರ ಭವಿಷ್ಯವೂ ಬದಲಾಗುತ್ತದೆ. ಯಾರೂ ಬರದಿದ್ದಾಗ ಶಂಭು ನಿಂತಿದ್ದಾನೆ. ಮಹಾದೇವ್ ಹೇಳುತ್ತಾರೆ, ಯಾವಾಗಲೂ ನಿರೀಕ್ಷೆಗಳಿಲ್ಲದೆ ಜನರನ್ನು ನೋಡಿಕೊಳ್ಳಿ. ಗುರುತಿಸುವುದು. ಒಳ್ಳೆಯ ವ್ಯಕ್ತಿತ್ವವು ಯಾವಾಗಲೂ ದೇವರಲ್ಲಿ ಭರವಸೆಯನ್ನು ಇಟ್ಟುಕೊಳ್ಳುತ್ತದೆ, ಏಕೆಂದರೆ ದೇವರ ಪ್ರಮಾಣವು ಈ ಜಗತ್ತಿನಲ್ಲಿದೆ. ಯಾರೂ ಅದನ್ನು ಬೇಗನೆ ಒಪ್ಪುವುದಿಲ್ಲ. ಒಬ್ಬ ವ್ಯಕ್ತಿಯ ತಾಯಿ ಶಾಂತಿಯುತೆ ಯಾರು ಮಾತನಾಡುತ್ತಾರೆ ಮತ್ತು ತಮ್ಮ ಕೆಲಸವನ್ನು ಶಾಂತಿಯಿಂದ ಮಾಡುತ್ತಾರೆ. ಯಾರು ಸತ್ಯವನ್ನು ಒಪ್ಪಿಕೊಂಡಿದ್ದಾರೆ ಮತ್ತು ಯಾರು ದುಃಖ ಮತ್ತು ನೋವಿನಿಂದ ಮುಕ್ತರಾಗಿದ್ದಾರೆ. ಬೆಂಕಿ ಕಡ್ಡಿ ಇತರರನ್ನು ಸುಡುವ ಮೊದಲು ಸ್ವತಃ ಹೊತ್ತಿಕೊಳ್ಳುತ್ತದೆ. ಅದೇ ರೀತಿ ನಮ್ಮ ಕೋಪವು ಬೆಂಕಿ ಕಡ್ಡಿಯಂತೆ ಇತರರನ್ನು ನಾಶ ಮಾಡುವ ಮೊದಲು ಬೆಂಕಿ ಕಡ್ಡಿಯಂತೆ ತನ್ನನ್ನು ತಾನೇ ನಾಶಪಡಿಸಿಕೊಳ್ಳುತ್ತದೆ. ಕೇವಲ 2 ವಿಧದ ಜನರು ಬುದ್ಧಿವಂತಿಕೆಯಿಂದ ಮಾತನಾಡುತ್ತಾರೆ. ಒಬ್ಬರು ಅವರ ವಯಸ್ಸು ಹೆಚ್ಚು, ಇನ್ನೊಬ್ಬರು ಚಿಕ್ಕ ವಯಸ್ಸಿನಲ್ಲಿ ಸಾಕಷ್ಟು ಸಮಯವನ್ನು ನೋಡಿರುವವರು. ಈ ಜಗತ್ತಿನಲ್ಲಿ ಹುಚ್ಚುತನದಂತಹ ಸ್ವಾತಂತ್ರ್ಯವಿಲ್ಲ. ಇಲ್ಲ ಯಾರಂತೆ ಮೂರ್ಖತನ, ಯಾರಂತೆ ದ್ವೇಷವಿಲ್ಲ, ಯಾರಂತೆ ಮೃಗವಿಲ್ಲ ಮತ್ತು ಯಾರ ಕೋಪದಂತೆ ಹರಿಯುವುದಿಲ್ಲ. ಕೇವಲ 36 ಆದರೆ ಕೇವಲ ಉತ್ತಮ ನಡವಳಿಕೆ ಅಗತ್ಯವಿದೆ, ಶುದ್ಧ ಮತ್ತು ಪ್ರಾಮಾಣಿಕ ಹೃದಯ ಮತ್ತು ಜೀವನದಲ್ಲಿ ಪ್ರಾಮಾಣಿಕತೆ ನೀವು ನಿನ್ನ ಹೊರತು ಈ ಲೋಕದಲ್ಲಿ ಎಂದು ತಿಳಿಯುತ್ತದೆ. ಯಾರೂ ಇಲ್ಲ, ನಿಮ್ಮ ಜೀವನವು ಆ ದಿನದಿಂದ ಪ್ರಾರಂಭವಾಗುತ್ತದೆ. ವಿಪರೀತ ಭರವಸೆಗೆ ವಿರಾಮ ನೀಡಿ, ತಾಯಿಯ ಶಾಂತಿ. ಮತ್ತೆ ಬರುತ್ತಾರೆ. ಕೆಲವರು ಯಾವಾಗಲೂ ನಗುತ್ತಾರೆ ಏಕೆಂದರೆ ಅವರ ನೋವು ಅವರಿಗೆ ತಿಳಿದಿದೆ. ಅರ್ಥ ಮಾಡಿಕೊಳ್ಳುವವರಿಲ್ಲ. ಯಾರಾದರೂ ಮನದಾಳದ ಮಾತನ್ನು ಹೇಳಿದರೆ ಗೇಲಿ ಮಾಡುತ್ತಾರೆ. ಇತರರ ಹಕ್ಕನ್ನು ತೆಗೆದುಕೊಂಡು ಅವರ ಸಂತೋಷವನ್ನು ಕಸಿದುಕೊಳ್ಳುವವನು. ವಯಸ್ಸು ತುಂಬಾ ಕಡಿಮೆ. ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಸಾಕಷ್ಟು ನಮ್ರತೆ ಬೇಕು. ಮಹಾಭಾರತವನ್ನು ಮಾತ್ರ ಮೋಸದಿಂದ ಬರೆಯಲಾಗಿದೆ. ಯಾವಾಗಲೂ ಸುಲಭವಾದುದನ್ನು ಮಾಡಿ. ಹೌದು, ನೀವು ಚೆನ್ನಾಗಿ ಮಾತನಾಡುತ್ತೀರಿ, ಅವರು ಚೆನ್ನಾಗಿ ಕೇಳಲು ಇಷ್ಟಪಡುತ್ತಾರೆ. ಮಹಾದೇವ್ ಹೇಳುತ್ತಾರೆ, ಎಲ್ಲಿಯವರೆಗೆ ನಮ್ಮಲ್ಲಿ ಸ್ವಲ್ಪ ಸಂಪತ್ತು, ಕೆಲವು ಆಸ್ತಿಗಳು, ಕೆಲವು ಅರ್ಹತೆಗಳಿವೆ, ಆಗ ಮಾತ್ರ ಜಗತ್ತು ನಮ್ಮ ಮೇಲೆ ಅವಲಂಬಿತವಾಗಿದೆ. ಯಾರಾದರೂ ಮಾತನಾಡುವವರೆಗೆ ಅವರು ಏನನ್ನೂ ಹೇಳಲಿಲ್ಲ ಎಂದು ಅರ್ಥ ಮಾಡಿಕೊಳ್ಳಬೇಕು. ಬದಲಾವಣೆಯು ಪ್ರಕೃತಿಯ ನಿಯಮವಾಗಿದೆ. ದ್ವೇಷಕ್ಕೆ ತನ್ನದೇ ಆದ ಅಸ್ತಿತ್ವವಿಲ್ಲ, ಅದು ಪ್ರೀತಿಯ ಅನುಪಸ್ಥಿತಿಯ ಪರಿಣಾಮವಾಗಿದೆ. ತ್ಯಾಗವಿಲ್ಲದೆ ಏನೂ ಸಾಧ್ಯವಿಲ್ಲ, ಏಕೆಂದರೆ ಉಸಿರನ್ನು ತೆಗೆದುಕೊಳ್ಳಲು ನೀವು ಮೊದಲು ಒಂದನ್ನು ಬಿಡಬೇಕು. ರಾತ್ರಿ ಇರುವುದಿಲ್ಲ, ಆಗ ಬೆಳಗಿನ ಮಹತ್ವ ಇರುವುದಿಲ್ಲ. ಹೌದು, ಜನರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ ಎಂಬ ಚಿಂತೆಯನ್ನು ನೀವು ಬಿಟ್ಟಿದ್ದೀರಿ. ಆದ್ದರಿಂದ ಅರ್ಥ ಮಾಡಿಕೊಳ್ಳಿ, ಇಂದಿನಿಂದ ನೀವು ನಿಮ್ಮ ಜೀವನವನ್ನು ಆನಂದಿಸಲು ಪ್ರಾರಂಭಿಸಿದ್ದೀರಿ. ನೀವೇ ತಯಾರಿ ಮಾಡಿಕೊಳ್ಳಬೇಕು. ಅವರು ದೂರದಿಂದಲೂ ನಿಮ್ಮನ್ನು ಬೆಂಬಲಿಸುತ್ತಾರೆ. ನಿಮ್ಮ ಸ್ವಂತ ಪ್ರಯತ್ನದಿಂದ ನೀವು ಮುನ್ನಡೆದಿರುವುದು ಒಳ್ಳೆಯದು. ಸ್ವರ್ಗದಲ್ಲಿ ಎಲ್ಲವೂ ಇದೆ, ಆದರೆ ಸಾವಿನಲ್ಲ. ಗೀತೆಯಲ್ಲಿ ಎಲ್ಲವೂ ಇದೆ, ಆದರೆ ಸುಳ್ಳಲ್ಲ.
ಜಗತ್ತಿನಲ್ಲಿ ಎಲ್ಲವೂ ಇದೆ, ಆದರೆ ಯಾರಿಗೂ ಶಾಂತಿ ಇಲ್ಲ. ಮತ್ತು ಇಂದಿನ ಮನುಷ್ಯನು ತಾಳ್ಮೆಯನ್ನು ಹೊರತುಪಡಿಸಿ ಎಲ್ಲವನ್ನೂ ಹೊಂದಿದ್ದಾನೆ. ವೈಫಲ್ಯದ ನಂತರ ಅಳುವುದು ದೊಡ್ಡ ವಿಷಯವಲ್ಲ. ಪ್ರತಿಯೊಬ್ಬರೂ ಸಂದರ್ಭಗಳಲ್ಲಿ ಸೋತರು ಮತ್ತು ಅಳುತ್ತಾರೆ. ಕಷ್ಟದ ಸಂದರ್ಭಗಳಲ್ಲಿ ಹಾದು ಹೋಗುವ ಯಾರಾದರೂ ಅದನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಯಾರಿಗಾದರೂ ಅರ್ಥವಾಗದಿದ್ದಾಗ ಏನನ್ನು ವಿವರಿಸಬೇಕು? ಸಂಬಂಧಗಳು ಪರಸ್ಪರ ಭಾವನೆಗಳಿಗೆ ಬೆಲೆ ನೀಡದಿದ್ದಾಗ ಅವನಿಗೆ ಏನು ಹೇಳಬೇಕು? ಆ ಸಂಬಂಧಗಳನ್ನು ಬಲವಂತವಾಗಿ ಎಳೆಯುವುದು ಅವಶ್ಯಕ ಎಂದು ಮಹಾದೇವ ಕೋಪಗೊಂಡ ನಂತರ ಹೇಳುತ್ತಾರೆ. ಯಾರು ದೂಷಿಸುತ್ತಾರೋ ಅವರು ಇಷ್ಟಪಡುವುದನ್ನು ಮಾಡಲು ಪ್ರಾರಂಭಿಸುತ್ತಾರೆ. ಆಶಿಸಬೇಡಿ, ನಾಳೆ ಏನಾಗುತ್ತದೆ ಎಂದು ನಿಮಗೆ ತಿಳಿದಿಲ್ಲ. ನೀಡಲಾಗಿದೆ. ಮಹಾದೇವ್. ಇತರರಿಂದ ತಡವಾಗಿ. ವ್ಯಕ್ತಿಯ ಅವಶ್ಯಕತೆ ಬದಲಾದಾಗ ವ್ಯಕ್ತಿಯ ಮಾತನಾಡುವ ವಿಧಾನವೂ ಬದಲಾಗುತ್ತದೆ. ಯಾರು ಕಳೆದುಕೊಂಡರೂ ಯೋಚಿಸುವುದಿಲ್ಲ, ಯಾರಿಗೆ ಸಿಕ್ಕಿದೆ ಕಳೆದುಕೊಳ್ಳುವುದಿಲ್ಲ. ಸಮಯ ಮತ್ತು ಸಂದರ್ಭಗಳನ್ನು ಅವಲಂಬಿಸಿದವರಿಂದ ಮಾತ್ರ ಯಶಸ್ಸು ಸಾಧಿಸಲಾಗುತ್ತದೆ. ನಿಮಗೆ ಬೇಕಾದ ವಸ್ತುವಿನ ಮೇಲೆ ಯಾವಾಗಲೂ ನಿಮ್ಮ ಕಣ್ಣನ್ನು ಇರಿಸಿ. ನೀವು ಈಗಾಗಲೇ ಕಳೆದುಕೊಂಡಿರುವ ವಿಷಯದ ಮೇಲೆ ಅಲ್ಲ. ಯಾವುದೇ ಪರಿಸ್ಥಿತಿಯು ಶಾಶ್ವತವಲ್ಲ. ಕಾಲಾನಂತರದಲ್ಲಿ ಅದು ಬದಲಾಗುವುದರಿಂದ ನಿಮ್ಮನ್ನು ಹೆಚ್ಚು ಒತ್ತಡಕ್ಕೆ ಒಳಪಡಿಸಬೇಡಿ. ಸಮಯ, ಜನರು, ರಸ್ತೆಗಳು, ಭಾವನೆಗಳು ಮತ್ತು ಕೆಲವೊಮ್ಮೆ ನಾವು ನಮ್ಮನ್ನು ಬದಲಾಯಿಸಿಕೊಳ್ಳುತ್ತೇವೆ. ನೀವು ಇಂದು ಏನು ಮಾಡಿದ್ದೀರಿ? ಅದನ್ನು ಮಾಡಬಹುದು, ಆದರೆ ಯಾರೊಬ್ಬರ ಕೊರತೆಯನ್ನು ಯಾರೂ ಪೂರೈಸಲು ಸಾಧ್ಯವಿಲ್ಲ. ನೀವು ಯಾರಿಗಾದರೂ ಏನನ್ನಾದರೂ ನೀಡಲು ಸಾಧ್ಯವಾದರೆ ಕೇವಲ ಪ್ರಾರ್ಥಿಸಿ, ಏಕೆಂದರೆ ಪ್ರಾರ್ಥನೆಯು ಶ್ರೀಮಂತರು ಸಹ ತಮ್ಮ ಕೈಯನ್ನು ಚಾಚುವ ಉಡುಗೊರೆಯಾಗಿದೆ. ನಮ್ಮಿಂದ ಯಾರಿಗಾದರೂ ತೊಂದರೆಯಾಗಿದೆ ಎಂದು ಅನಿಸಿದರೆ ಅಲ್ಲಿಂದ ಹೊರಡುವುದು ಉತ್ತಮ. ದೇವತೆಗಳು ಸಂಬಂಧಗಳನ್ನು ಕಾಪಾಡುತ್ತಾರೆ, ಅವುಗಳನ್ನು ಮುರಿಯುವ ಪ್ರಯತ್ನಗಳು ಮತ್ತಷ್ಟು ಆಳವಾಗುತ್ತವೆ. ದೇವರನ್ನು ನಿಮ್ಮ ಹತ್ತಿರದ ಸ್ನೇಹಿತನನ್ನಾಗಿ ಮಾಡಿಕೊಳ್ಳಿ, ಏಕೆಂದರೆ ಇಡೀ ಜಗತ್ತು ನಮ್ಮನ್ನು ಬಿಟ್ಟು ಹೋಗುವವರೆಗೂ ದೇವರು ಮಾತ್ರ ನಮ್ಮನ್ನು ಬೆಂಬಲಿಸುತ್ತಾನೆ. ನಿಮ್ಮನ್ನು ಉತ್ತಮವಾಗಲು ಪ್ರೇರೇಪಿಸುವವರೊಂದಿಗೆ ಸ್ನೇಹವನ್ನು ಇಟ್ಟುಕೊಳ್ಳಿ. ಯಾರು ನಿಮ್ಮನ್ನು ತಮ್ಮದೇ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ನಿಮ್ಮ ಮನೆಯಂತೆ ಭಾವಿಸುತ್ತಾರೆ, ಏಕೆಂದರೆ ನಿಮಗೆ ಸಹಾಯ ಮಾಡುವವರು ಮತ್ತು ಅರ್ಥ ಮಾಡಿಕೊಳ್ಳುವವರು ಸಾವಿನ ಸಮಯದಲ್ಲಿ ಯಾರೂ ನಿಮ್ಮ ಮಾತನ್ನು ಕೇಳುವುದಿಲ್ಲ. ಕೆಲಸದ ವೇಗವು ನಿಮ್ಮನ್ನು ಮುಂದಕ್ಕೆ ಕೊಂಡೊಯ್ಯಲು ಮುಂದುವರಿಯುತ್ತದೆ. ನೀವು ಸಂತೋಷವಾಗಿರಲು ಬಯಸಿದರೆ ನಿಮ್ಮ ಪರಿಸ್ಥಿತಿಗಳನ್ನು ನೋಡುವ ಮೂಲಕ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಜಗತ್ತನ್ನು ನೋಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವವರು ಅತೃಪ್ತರಾಗಿ ಉಳಿಯುತ್ತಾರೆ. ಯಾರು ಏನೇ ಹೇಳಿದರೂ ಶಾಂತವಾಗಿರಿ, ಏಕೆಂದರೆ ಸೂರ್ಯನು ಎಷ್ಟೇ ವೇಗದಲ್ಲಿದ್ದರೂ ಸಾಗರವು ಸಂತೋಷಪಡುವುದಿಲ್ಲ. ಎಲ್ಲರೂ ಪಾದರಕ್ಷೆಗಳನ್ನು ಧರಿಸಿದಾಗ ಅಮೃತವನ್ನು ಗಂಟಲಿನಲ್ಲಿ ಇರಿಸಲಾಯಿತು. ಈ ವಾತಾವರಣದಲ್ಲಿ ತಣ್ಣಗಾದವರು ಅನುಭವಿಸುತ್ತಾರೆ. ಅವರ ಕಾರ್ಯಗಳಿಗೆ ಕಲೆಗಳಿವೆ. ನಾವು ಮಹಾಕಾಲ್ನ ಭಕ್ತರು. ಇಂದಿಗೂ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಕೊನೆಗೊಳ್ಳುತ್ತದೆ. ಈ ವಿಡಿಯೋದಿಂದ ನೀವು ಬಹಳಷ್ಟು ಕಲಿತಿದ್ದೀರಿ ಎಂದು ಭಾವಿಸುತ್ತೇವೆ. ನೀವು ವಿಡಿಯೋದೊಂದಿಗೆ ಭೇಟಿಯಾಗುತ್ತೀರೋ ಇಲ್ಲವೋ, ಸದ್ಯಕ್ಕೆ ನಿಮ್ಮ ಬಗ್ಗೆ ಕಾಳಜಿ ವಹಿಸಿ. ತುಂಬಾ ಧನ್ಯವಾದಗಳು. ಹರ್ ಹರ್ ಮಹಾದೇವ್.